ರಾಜ್ಯ ಸರ್ಕಾರ ಕಂಪ್ಲೀಟ್ ಸರಿ ಇಲ್ಲ. ಅವ್ರಿಗೆ ಬೇಕಾಗಿರೋದು ಅಧಿಕಾರ, ಅವ್ರಿಗೆ ಬೇಕಾಗಿರೋದು ಕುರ್ಚಿ. ನೀವು ಒಂದು ಪ್ರಾದೇಶಿಕ ಪಕ್ಷ, ನಿಮ್ದು ರೈತರ ಪಕ್ಷ, ನಿಮ್ದು ಈ ರಾಜ್ಯದ ನಾಡು ನುಡಿ ಜಲಭಾಷೆ ವಿಚಾರದಲ್ಲಿ ರಾಜಿ ಮಾಡ್ಕೊಳ್ಳದೆ ಇರುವಂತಹ ಪಕ್ಷ ಇವತ್ತು ಒಂದು ಯೋಜನೆಯಿಂದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಬರೆ ಬೀಳ್ತಾ ಇದೆ ಅನ್ನುವಾಗ ಒಂದು ಪ್ರತಿಪಕ್ಷವಾಗಿ ನಿಮ್ಗೆ ಯಾವ ಬದ್ಧತೆ, ತಾಕತ್ತು, ನಿಷ್ಠೆ, ಜನ ನಿಮ್ಗೆ ವೋಟ್ ಮಾಡಿರ್ತಾರಲ್ಲ, ಜನರ ಮುಂದೆ ಹೋಗ್ತಿರಲ್ಲ, ನಿಮ್ಗಿಲ್ವಾ? ನೀವ್ ಯಾಕೆ ಅದನ್ನ ಪ್ರಶ್ನೆ ಮಾಡಲ್ಲ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ನೀವ್ ಯಾಕೆ ಅದನ್ನ ಪ್ರಶ್ನೆ ಮಾಡಲ್ಲ? ಇವತ್ತು ಈ ಜಿ ವಿಚಾರದಲ್ಲಿ ಏನು ಅಧಿವೇಶನ ಕರೆದಿದ್ದಾರೆ, ಇಡೀ ರಾಜ್ಯದ ಜನ ಈ ಅಧಿವೇಶನ ನೋಡ್ಬೇಕು. ಯಾಕೆ ನೋಡ್ಬೇಕು ಅಂತಂದ್ರೆ, ರಾಜ್ಯದ ಬೊಕ್ಕಸಕ್ಕೆ ಮಾರಕವಾದಂತಹ ಮತ್ತು ರಾಜ್ಯದ ಹಿತಾಸಕ್ತಿಗೆ ವಿರುದ್ಧವಾದಂತಹ ಯೋಜನೆಗಳ ಬಗ್ಗೆ ಜೆಡಿಎಸ್ ಪಾರ್ಟಿಯ ನಿಲುವೇನು, ಏನ್ ಮಾತಾಡುತ್ತೆ ಜೆಡಿಎಸ್ ಪಾರ್ಟಿ? ನನ್ಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. ಇಟ್ಸ್ ಓಕೆ, ಬಿಜೆಪಿ ಅವರು ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ನಿಲುವನ್ನ ವಿರೋಧಿಸೋ ತಾಕತ್ತು ಅವ್ರಿಗಿಲ್ಲ. ಬಟ್ ಜೆಡಿಎಸ್ ಪಾರ್ಟಿಗಿದೆ. ರಾಜ್ಯದ ಹಿತಾಸಕ್ತಿಗೆ ತೊಂದರೆ ಆಗ್ತಾ ಇದೆ ಅನ್ನುವಾಗ ಜೆಡಿಎಸ್ ಪಾರ್ಟಿ ಏನ್ ಸ್ಟ್ಯಾಂಡ್ ತಗೊಳುತ್ತೆ? ಈ ಜಿ ವಿಚಾರದಲ್ಲಿ ಇಷ್ಟು ದಿನ 90% ಕೇಂದ್ರ, 10% ರಾಜ್ಯ ದುಡ್ಡು ಹಾಕ್ತಾ ಇತ್ತು. ಈಗ 40% ನಾವು ಹಾಕ್ತಿವಿ, 60% ನೀವ್ ಹಾಕಿ, ಹೆಚ್ಚುವರಿ ಏನಾದ್ರೂ ಬೇಡಿಕೆ ಬಂದ್ರೆ ಅದರ ಹಣಾನು ನೀವ್ ಹಾಕಿ ಅನ್ನುವಂತ ಈ ಯೋಜನೆಯ ಬಗ್ಗೆ ಜೆಡಿಎಸ್ ಪಾರ್ಟಿಯ ನಿಲುವೇನು? ಇಡೀ ರಾಜ್ಯದ ಜನ ಇದನ್ನ ಕಾದು ನೋಡ್ಬೇಕು. ಯಾಕೆ ಅಂತಂದರೆ, ಈ ವಿಚಾರದಲ್ಲಿ ರಾಜ್ಯದ ಪರ ನಿಂತ್ಕೊಳ್ತಾರ, ರಾಜ್ಯದ ಜನರ ಪರ ನಿಂತ್ಕೊಳ್ತಾರ, ಅಥವಾ ಮೈತ್ರಿ ಪಕ್ಷ ಬಿಜೆಪಿ ಹೇಳಿದ್ದಕ್ಕೆ ಜಿ ಹುಜೂರ್ ಅಂತ ಅವರು ದನಿಗೂಡಿಸ್ತಾರ? ಕ್ಯೂರಿಯಾಸಿಟಿ ಇದೆ ನನಗೆ.